ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ. ಇಂದಿನ ವಚನ ಶರಣೆ ಅಕ್ಕ ಮಹಾದೇವಿಯವರ ವಚನ. ವಚನ ಇಂತಿದೆ: ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚೆನ್ನ ಮಲ್ಲಿಕಾರ್ಜುನ. ಇವತ್ತಿನದು ಈ ಬಸವ ಸಂಸ್ಕೃತಿ ಚಾನಲ್ನಲ್ಲಿ 50ನೇ ವಚನ ನಿರ್ವಚನ. ಬಸವಾದಿ ಶರಣರ ವಚನಗಳು ಎಲ್ಲರ ಸ್ವತ್ತು. ಪ್ರತಿಯೊಬ್ಬರೂ ಪ್ರತಿದಿನ ಒಂದು ವಚನ ಮತ್ತು ಅದರ ಅರ್ಥ ಮಾಡಿಕೊಳ್ಳಲು ಸಮಯ ಮೀಸಲಿಡಿ. ಈ ಚಾನಲ್ನಲ್ಲಿ ಈಗ 50 ವಚನಗಳ ಅರ್ಥದ ವಿಡಿಯೋಸ್ ಇವೆ. ಪ್ರತಿದಿನ ಒಂದೊಂದಾಗಿ ನೋಡಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡಿ ಈ ವಚನಗಳ ವಿಡಿಯೋಗಳನ್ನು ನೋಡಿ, ಕೇಳಿ ಮತ್ತು ಚರ್ಚಿಸಿ. ಈ ವಚನದ ಅರ್ಥ ಇಂತಿದೆ: ಈ ಸುಂದರವಾದ ವಚನದಲ್ಲಿ ಅಕ್ಕ ಮಹಾದೇವಿಯವರು ಬಾಹ್ಯ ಆಚಾರಗಳು ಮತ್ತು ಆಂತರಿಕ ಗುಣಗಳ ನಡುವಿನ ವ್ಯತ್ಯಾಸವನ್ನು 3 ಶಕ್ತಿಶಾಲಿ ಪ್ರಶ್ನೆಗಳ ಮೂಲಕ ವಿವರಿಸುತ್ತಾರೆ. ಮೊದಲನೇ ಪ್ರಶ್ನೆ: ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ. ಅಂದರೆ ಉಸಿರಿನಲ್ಲಿಯೇ, ಈ ಜೀವನದಲ್ಲಿ, ಈ ಆತ್ಮದಲ್ಲಿಯೇ ಪರಿಮಳ, ಸುವಾಸನೆ, ಪವಿತ್ರತೆ, ದೈವತ್ವ ಇರುವಾಗ ಹೂವಿನ ಹಾಗೂ ಅನೇಕ ಬಾಹ್ಯ ಪೂಜಾ ಸಾಮಗ್ರಿಗಳ ಏನು ಅಗತ್ಯ? ನಿಜವಾದ ಪವಿತ್ರತೆ ಆಂತರಿಕವಾದುದು. ಬಾಹ್ಯ ಹೂವುಗಳ ಅಥವಾ ಇನ್ನಾವುದೋ ಶೃಂಗಾರದ ಅಗತ್ಯವಿಲ್ಲ. ಇಲ್ಲಿ ಉಸುರಿನ ಪರಿಮಳ ಎಂಬುದು ಅದ್ಭುತವಾದ ಅಭಿವ್ಯಕ್ತಿ. ಜೀವನವೇ ಉಸಿರೇ ಪವಿತ್ರವಾಗಿದ್ದರೆ ಬಾಹ್ಯ ಅಲಂಕಾರಗಳ ಅಗತ್ಯವೇನು? ನಾವು ನಮ್ಮ ದೈನಂದಿನ ಜೀವನದ ಕಾರ್ಯಗಳಲ್ಲಿ ಅನೇಕ ಸಲ ನಮ್ಮ ಉಸಿರಿನ ಮಹತ್ವವನ್ನು ಮರೆತಿರುತ್ತೇವೆ. ಉಸಿರು ನಿಂತರೆ ಈ ಮರ್ತ್ಯ ಲೋಕದ ಜೀವನ ಮುಗಿದೇ ಹೋಗುತ್ತದೆ. ಆದ್ದರಿಂದ ನಮ್ಮ ಉಸಿರು, ಈ ಪವಿತ್ರ ದೇಹ, ಕಣ್ಣು, ಈ ಎಲ್ಲದರ ಬಗ್ಗೆ ನಮ್ಮಲ್ಲಿ ಕೃತಜ್ಞತಾ ಭಾವ ಇರಬೇಕು. ಅವುಗಳಿಗೆ ನೋವಾದಾಗ ಮಾತ್ರ ಅವುಗಳ ಬಗ್ಗೆ ವಿಚಾರ ಮಾಡುವಂಥ ಮನಸ್ಥಿತಿ ಬೆಳೆಸಿಕೊಳ್ಳಬಾರದು. ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ. ಅಂದರೆ ಕ್ಷಮೆ ಕ್ಷಮಾಶೀಲತೆ, ದಮೆ ಇಂದ್ರಿಯ ನಿಗ್ರಹ, ಶಾಂತಿ ಮನಃಶಾಂತಿ, ಸೈರಣೆ ಧೈರ್ಯ ಸಹನಶೀಲತೆ ಇವು ಇರುವಾಗ ಸಮಾಧಿಯ ಅಂದರೆ ಧ್ಯಾನ ಸ್ಥಿತಿಯ, ಏಕಾಗ್ರತೆಯ ಏನು ಅಗತ್ಯ? ನಿಜವಾದ ಸಮಾಧಿ ಬಾಹ್ಯ ಕ್ರಿಯೆಯಲ್ಲ, ಆದರೆ ಆಂತರಿಕ ಗುಣಗಳ ಸಂಗ್ರಹ. ಕ್ಷಮೆ, ಇಂದ್ರಿಯ ನಿಗ್ರಹ, ಶಾಂತಿ, ಧೈರ್ಯ ಇವು ಇದ್ದರೆ ಅದೇ ನಿಜವಾದ ಸಮಾಧಿ. ಅಂದರೆ ಆ ಸ್ಥಿತಿ ಪಡೆಯಲು ಎಲ್ಲೋ ಏಕಾಂಗಿಯಾಗಿ ಬೆಟ್ಟ ಗುಡ್ಡ ಹೋಗುವ ಬದಲು ಆಂತರಿಕ ಗುಣಗಳನ್ನು ಬೆಳೆಸಿಕೊಳ್ಳುವುದು ಪರ್ಯಾಯ ಮತ್ತು ಉತ್ತಮ ಎಂದು ಹೇಳುತ್ತಾರೆ. ಮೂರನೇ ಪ್ರಶ್ನೆ: ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚೆನ್ನ ಮಲ್ಲಿಕಾರ್ಜುನ. ಅಂದರೆ ಲೋಕವೇ ತಾನಾದ ಬಳಿಕ, ಅಂದರೆ ಈ ಜಗತ್ತು, ನಾನು, ಎಲ್ಲರೂ ಒಂದೇ ಎಂಬ ಭಾವ ಬೆಳೆದಾಗ ಈ ಏಕಾಂತದ ಅಗತ್ಯವೇನು ಎಂದು ಚೆನ್ನ ಮಲ್ಲಿಕಾರ್ಜುನನ್ನು ಪ್ರಶ್ನಿಸುತ್ತಾರೆ. ಇದು ಅತ್ಯಂತ ಕ್ರಾಂತಿಕಾರಿ ಹೇಳಿಕೆ. ಸಂಪೂರ್ಣ ಜಗತ್ತನ್ನೇ ತನ್ನದಾಗಿ ಕಾಣುವವನಿಗೆ, ಎಲ್ಲರನ್ನೂ ತನ್ನವರೆಂದು ಅನುಭವಿಸುವವನಿಗೆ ಏಕಾಂತದ ಅಗತ್ಯವಿಲ್ಲ. ಪ್ರತಿಯೊಬ್ಬರಲ್ಲಿಯೂ ಶಿವನಿದ್ದಾನೆ. ಪ್ರತಿಯೊಬ್ಬರಲ್ಲೂ ಶಿವನನ್ನು ಕಾಣುವವನಿಗೆ ಏಕಾಂತದ ಅಗತ್ಯವಿಲ್ಲ. ಅವನು ಜನರ ನಡುವೆ ಇದ್ದರೂ ಏಕಾಂತದಲ್ಲಿದ್ದಂತೆ ಎಲ್ಲೆಡೆ ದೇವರನ್ನೇ ಕಾಣುತ್ತಾನೆ. ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ, ನಿಜವಾದ ಆಧ್ಯಾತ್ಮಿಕತೆ ಬಾಹ್ಯ ಆಚಾರಗಳಿಲ್ಲ, ಆದರೆ ಆಂತರಿಕ ಗುಣಗಳಲ್ಲಿದೆ. ಹೂಗಳು, ಶೃಂಗಾರ ಮಾಡುವುದು, ಸಮಾಧಿ, ಏಕಾಂತ ಇವೆಲ್ಲ ಬಾಹ್ಯ ಸಾಧನೆಗಳು. ನಿಜವಾದ ಸಾಧನೆ ಉಸಿರಿನಲ್ಲಿಯೇ ಪರಿಮಳ, ಜೀವನವೇ ಪವಿತ್ರ ಎಂದು ಅರಿಯುವುದು. ಕ್ಷಮೆ ದಮೆ ಶಾಂತಿ ಆಂತರಿಕ ಗುಣಗಳು ಬಾಹ್ಯ ಗುಣಗಳಿಂದ ಶ್ರೇಷ್ಠ ಎಂದು ತಿಳಿಯುವುದು. ಲೋಕವೇ ತಾನು ಅಂದರೆ ವಿಶ್ವಾತ್ಮ ಭಾವ. ನಾನು ಆ ಭಗವಂತನ ಭಕ್ತ, ಪ್ರತಿಯೊಬ್ಬರಲ್ಲಿಯೂ ಅವನಿದ್ದಾನೆ. ಆದ್ದರಿಂದ ಸಕಲ ಜೀವ ರಾಶಿಗಳೆಲ್ಲ ಒಂದೇ ಮರದ ಹಣ್ಣುಗಳು ಎಂಬ ಭಾವ ಬೆಳೆಸಿಕೊಳ್ಳಬೇಕು. ಹಾಗೂ ಸಕಲ ಜೀವ ರಾಶಿಗಳಿಗೆ ಲೇಸಾಗಲಿ ಎಂದು ಬಯಸಬೇಕು. ಇದು ಶರಣ ತತ್ವದ ಸಾರ. ಕಾಯಕವೇ ಜೀವನ ಪೂಜೆ, ಗುಣಗಳೇ ಸಮಾಧಿ, ವಿಶ್ವ ಪ್ರೇಮವೇ ಏಕಾಂತ. ಸಕಲ ಜೀವ ರಾಶಿಗಳಿಗೆಲ್ಲ ಲೇಸಾಗಲಿ. ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ಒಬ್ಬ ವ್ಯಕ್ತಿ ದೇವಾಲಯಕ್ಕೆ ಹೋಗಿ ಹೂಗಳನ್ನು ಅರ್ಪಿಸುತ್ತಾನೆ, ಆದರೆ ಹೊರಗೆ ಬಂದು ಎಲ್ಲರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾನೆ. ಇನ್ನೊಬ್ಬ ವ್ಯಕ್ತಿ ದೇವಾಲಯಕ್ಕೆ ಹೋಗುವುದಿಲ್ಲ, ಆದರೆ ಕ್ಷಮಾಶೀಲ, ಶಾಂತ, ಎಲ್ಲರನ್ನೂ ಪ್ರೀತಿಸುವವನು. ಯಾರು ನಿಜವಾದ ಭಕ್ತ?
ವಿಚಾರಿಸಿ ನೋಡಿದರೆ ಎರಡನೆಯವನು ಉತ್ತಮ ಎನಿಸಿಕೊಳ್ಳುತ್ತಾನೆ, ಏಕೆಂದರೆ ಅವನು ಜೀವನದಲ್ಲಿ ಉಸಿರಿನಲ್ಲಿಯೇ ಪರಿಮಳವಿದೆ, ಅವನ ಗುಣಗಳೇ ಸಮಾಧಿ, ಅವನ ವಿಶ್ವ ಪ್ರೇಮವೇ ಏಕಾಂತ, ಅವನಲ್ಲಿ ಒಳ್ಳೆ ವಿಚಾರ, ಸದ್ಬುದ್ಧಿ, ಸನ್ಮಾರ್ಗದ ಚಿಂತನೆ ಇದೆ. ಇದೇ ಶರಣ ಮಾರ್ಗ. ಅಕ್ಕ ಮಹಾದೇವಿ ಹಾಗೂ ಅನೇಕ ಶರಣರು ಇಂತಹ ವಚನಗಳ ಮೂಲಕ ಜೀವನವನ್ನು ಅತಿ ಸರಳಗೊಳಿಸಿ ಪದ್ಧತಿ, ದೇವರು, ಕರ್ಮ, ಮೌಢ್ಯ ಬಗ್ಗೆ ಇರುವ ಭಯಗಳನ್ನು ಓಡಿಸಿದ್ದಾರೆ. ಅದಕ್ಕಾಗಿ ಪ್ರತಿದಿನ ಒಂದು ವಚನ ಓದಿ ಅರ್ಥ ಮಾಡಿಕೊಂಡಾಗ ನಮ್ಮಲ್ಲಿ ವಿಚಾರ ಶಕ್ತಿ ಜಾಗೃತವಾಗುತ್ತದೆ. ಜೀವನವನ್ನು ಸರಳವಾಗಿ, ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ನಡೆಸುವ ಮಾರ್ಗ ನಮಗೆ ತಿಳಿಯುತ್ತದೆ. ಈ ಶರಣರ ವಚನಗಳು ಆ ದೇವ ಪರಮಾತ್ಮನ ಬಗ್ಗೆ ಭಯದ ಬದಲು ಪ್ರೀತಿ ಇನ್ನೂ ಹೆಚ್ಚು ಮಾಡುತ್ತವೆ. ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ. ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚೆನ್ನ ಮಲ್ಲಿಕಾರ್ಜುನ. ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ಸರ್ವರಿಗೂ ಶರಣು ಶರಣಾರ್ಥಿಗಳು.